ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ನಿಮ್ಮ ಜೊತೆಗೆ ಕೆಲವೊಂದು ಟಿಪ್ಸನ್ನು ಹಂಚ್ಕೊಳ್ತೀನಿ ಟೈಲರಿಂಗಿಗೆ ಸಂಬಂಧಪಟ್ಟಿದಂಗೆ. ಏನಂತಂದರೆ ಅನ್ಸೀಸನಲ್ಲಿ ಈಗ ಆಷಾಢ ಶುರುವಾಯಿತು, ಅನ್ಸೀಸನ್ ಇದೆ. ಅಂದರೆ ಎಲ್ಲ ಟೈಲರ್ಸ್ಗಳಿಗೂ ಅನ್ಸೀಸನ್ ಇರಲ್ಲ, ಕೆಲವೊಂದು ಟೈಲರ್ಸಿಗೆ ಮಾತ್ರ ಆ ಥರ ಇರುತ್ತೆ. ಯಾರ್ಯಾರಿಗೆ ಆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅನ್ಸೀಸನ್ ಅನ್ನೋದು ಯಾವ್ಯಾವ ಟೈಲರ್ಗಳಿಗೆ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅನ್ಸೀಸನ್ ಅನ್ನೋದು ಯಾವೆಲ್ಲ ಟೈಲರ್ಗಳಿಗೆ ಇರುತ್ತೆ ಅಂದರೆ, ಟೈಲರಿಂಗ್ ಪೂರ್ತಿ ಕಲಿದೇ ಇದ್ದವರಿಗೆ, ಅಥವಾ ಟೈಲರಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಿದೆ ಅನ್ನೋರಿಗೆ, ಹಾಗೆಯೇ ಟೈಲರ್ಸು ತುಂಬ ಜಾಸ್ತಿ ಇರುವಂಥ ಊರಲ್ಲಿ, ಹಾಗೆಯೇ ಅವರು ಕೆಲವೊಂದು ಬರೀ ಬ್ಲೌಸ್ ಅಷ್ಟೇ ಹೊಲಿತೀನಿ, ಲೈನಿಂಗ್ ಬ್ಲೌಸು, ಸಾದಾ ಬ್ಲೌಸು ಇಷ್ಟೇ ಹೊಲಿತೀನಿ, ಬೋಟ್ ನೆಕ್ ಬ್ಲೌಸು ಕಮ್ಮಿ ಹೊಲಿಯೋದು, ಈ ಥರ ಇಷ್ಟೇ ಹೊಲಿತೀನಿ ಅನ್ನೋರಿಗೆ ಅನ್ಸೀಸನ್ ಅನ್ನೋದು ಇರುತ್ತೆ. ಇಲ್ಲ ಅಂದರೆ ಈ ಆಷಾಢದಲ್ಲಿ ಅನ್ಸೀಸನ್ ಇರೋದಿಲ್ಲ. ಅಂದರೆ ಪರ್ಫೆಕ್ಟಾಗಿ ಟೈಲರಿಂಗಲ್ಲಿ ಪರ್ಫೆಕ್ಟಾಗಿ ಇರೋರಿಗೆ, ಹಾಗೆ ಆಲ್ಮೋಸ್ಟ್ ಎಲ್ಲ ಥರ ಬಟ್ಟೆ ಪ್ಯಾಟ್ರನ್ನು ಹೊಲಿತೀನಿ ಅನ್ನೋರಿಗಂತೂ ಅನ್ಸೀಸನ್ ಅನ್ನೋದು ಟೈಲರ್ಸ್ಗಳಿಗೆ ಇರೋದೇ ಇಲ್ಲ. ಅದರಲ್ಲೂ ಸಹಿತ ಇವತ್ತೇನು ಹೇಳ್ತೀನಿ ಅಂದರೆ, ಅನ್ಸೀಸನ್ ಅಂತ ಯಾರಿಗೆ ಅನ್ನಿಸ್ತಿದೆ, ಬಟ್ಟೆ ಸ್ವಲ್ಪ ಜಾಸ್ತಿ ಬರ್ತಾ ಇಲ್ಲ, ಯಾಕೋ ನಾನು ಇವಾಗ ಫ್ರೀ ಅನ್ನಿಸ್ತಾ ಇದೆ ನನಗೆ ಅನ್ನೋರು, ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಏನಂದರೆ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಟಿಪ್ಸ್ ಹೇಳ್ತೀನಿ. ಬ್ಲೌಸ್ಗಳು ಕಟ್ಟಿಂಗ್ ಮಾಡ್ತಾ ನಿಮಗೆ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಫ್ರೆಂಡ್ಸ್. ಯಾರಿಗೆ ಇದು ಅನ್ಸೀಸನು, ಬಟ್ಟೆ ಕಡಿಮೆ ಬರ್ತಾ ಇದೆ, ಬಟ್ಟೆ ಬರ್ತಾ ಇಲ್ಲ ಅನ್ನೋರು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ. ಏನಂತ ಅಂದರೆ, ನೀವು ನೀಟಾಗಿ ಏನಾದರೂ ಕಲಿಯೋಂಥದ್ದು ಬ್ಯಾಲೆನ್ಸ್ ಇದ್ದರೆ, ಅಂದರೆ ನಾನು ಹೇಳೋದೇನು ಅಂದರೆ, ನಾವು ಲೈನಿಂಗ್ ಬ್ಲೌಸ್ ಹೊಲಿತೀನಿ, ಸಾದಾ ಬ್ಲೌಸ್ ಹೊಲಿತೀನಿ, ಬೇರೆ ಬೇರೆ ಪ್ಯಾಟ್ರನ್ ಬ್ಲೌಸ್ಗಳು, ಕಟ್ ವರ್ಕ್ ಆಗಿರ್ಬೋದು, ಡಿಸೈನರ್ ಬ್ಲೌಸ್ಗಳು ನನಗೆ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು, ನೀವು ಈ ಟೈಮಲ್ಲಿ ಅನ್ಸೀಸನ್ ಟೈಮಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ತೊಗೋಬೋದು, ಅಥವಾ ಆಫ್ಲೈನ್ ಕ್ಲಾಸ್ಗಳನ್ನು ತೊಗೋಬೋದು, ಇನ್ನಷ್ಟು ಜಾಸ್ತಿ ಕಲಿಬೋದು. ಹಾಗೆ ಎಂಬ್ರಾಯ್ಡ್ರಿ ಕಲಿಬೋದು, ಹಾಗೆ ಹ್ಯಾಂಡ್ ವರ್ಕ್ ಕಲಿಬೋದು. ಇಂಥ ಅನ್ಸೀಸನಲ್ಲಿ ನೀವು ಅದನ್ನೆಲ್ಲ ಕಲ್ತ್ಕೊಂಡ್ರೆ ನೆಕ್ಸ್ಟ್ ವರ್ಷ ಅನ್ಸೀಸನ್ ನಿಮಗೆ ಬರೋದೇ ಇಲ್ಲ. ಹಾಗಾಗಿ ಇನ್ನೂ ಕೆಲವೊಂದು ಮಾಡ್ಬೋದು. ಅನ್ಸೀಸನ್ನಲ್ಲಿ ಟೈಲರ್ಸ್ಗಳು ಏನು ಕೆಲಸ ಮಾಡ್ಬೋದಪ್ಪ ಅಂತಂದರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ರನ್ ಮಾಡ್ಬೋದು. ಒಂದು ತಿಂಗಳಲ್ಲೇ ಮೊನಿಟೈಸನ್ನೆಲ್ಲ ಆನ್ ಮಾಡ್ಕೊಬೋದು. ನಂತರ ನಿಮಗೆ ಆದಾಗ ವೀಡಿಯೋಗಳನ್ನು ಹಾಕ್ತಾ ಹೋಗ್ಬೋದು, ವಾರಕ್ಕೊಂದು 2 ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ಬೋದು. ಅಲ್ಲೂ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಹಾಗೆ ಇನ್ನು ಕೆಲವರು ಟೈಲರಿಂಗಲ್ಲಿ ಇನ್ನೂ ಹೆಚ್ಚು ಕಲಿಬೇಕು ನಾನು ಅನ್ನೋರು ಈ ಟೈಮಲ್ಲಿ ಕಲಿಬೋದು. ಹಾಗೆಯೇ ಇನ್ನೇನಾದರೂ ನಾವು ಟೈಲರಿಂಗ್ ಜೊತೆಗೇ ಇನ್ನೇನಾದರೂ ಹೆಚ್ಚಿಗೆ ಕಲಿಬೇಕು ಅನ್ನೋದು ನಿಮಗೆ ಈ ಟೈಮಲ್ಲಿ ತುಂಬ ಅನುಕೂಲ ಆಗಿರುತ್ತೆ. ಅದೇ ನೀವು ಈ ಟೈಮಲ್ಲಿ ಅನ್ಸೀಸನ್ ಬಂತು ಅಂತ ಹೇಳಿ ಸೋಮಾರಿತನ ಮಾಡಿಕೊಂಡು ಊಟ ಮಾಡಿದ್ವೋ, ಸ್ವಲ್ಪ ಹೊಲಿದ್ವೋ, 1 ಅಥವಾ 2 ಬ್ಲೌಸ್ ಹೊಲಿದ್ವೋ, ಮಲ್ಕೊಂಡ್ವೋ, ಎದ್ವೋ, ಅಲ್ಲಿಗೆ ಹೋದ್ವೋ, ಇಲ್ಲಿಗೆ ಬಂದ್ವೋ ಅಂತ ನೀವು ಇರೋ ಟೈಮನ್ನು ವೇಸ್ಟ್ ಮಾಡಿಕೊಂಡ್ರೆ, ನಿಮಗೆ ಈಗ ಟೈಲರ್ಸ್ಗಳು ಹೆಂಗಂದರೆ, ಹೆಚ್ಚೆಚ್ಚು ಕಲ್ತಂಥ ಟೈಲರ್ಸ್ಗಳು ಅಥವಾ ಪರ್ಫೆಕ್ಟಾದ ಟೈಲರ್ಸ್ಗಳು ನಿಮ್ಮ ಎದುರಿಗೆ ಬಂದುಬಿಟ್ರು ಅಂದರೆ, ಅವರು ಅಕ್ಕಪಕ್ಕ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಹೊಲಿಯೋಕ್ಕೆ, ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಪೂರ್ತಿ ಬಟ್ಟೆ ಹೋಗಿ ನಿಮಗೆ ವರ್ಷ ಪೂರ್ತಿನೂ ಅನ್ಸೀಸನ್ನೇ ಆಗಿಬಿಡತ್ತೆ. ಆದ್ದರಿಂದ ಈಗ ನನಗೆ ಮನೆಯಿಂದ ಎಲ್ಲೂ ಹೊರಗೆ ಕಳಿಸಲ್ಲ ಸಿಸ್ಟರ್, ನಮಗೂ ಹೆಚ್ಚು ಕಲಿಬೇಕು ಅಂತ ಆಸಕ್ತಿ ಇದೆ ಅನ್ನೋರು, ನೀವು ಈಗ ಆನ್ಲೈನಲ್ಲಿ ತೊಗೋಬೋದು. ಎಷ್ಟೆಷ್ಟು ಒಳ್ಳೊಳ್ಳೆ ಕ್ಲಾಸ್ಗಳಿರ್ತವೆ, ತೊಗೊಂಡು ಕಲಿಬೋದು. ಬೋಟಿಕ್ ಸ್ಟೈಲಲ್ಲಿ ಕಲಿಬೋದು, ಹಾಗೆ ಫ್ಯಾಷನ್ ಡಿಸೈನಿಂಗಲ್ಲೂ ಕಲಿಬೋದು. ನನಗೆ ಈಗಲ್ಲ, ಈಗ ಈ ಥರ ಇದೆಯಲ್ಲ, ಮೊದಲೆಲ್ಲ ನಂಗೆ ಅನ್ಸೀಸನ್ ಇದೆ ಅಂತಂದರೆ ಅದರಲ್ಲಿ ನಿಜವಾಗೂ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಏನು ಮಾಡ್ತಿದ್ದೆ ಅಂದರೆ, ಈಗ ನೀವು ಈ ರೀತಿ ಮಾಡ್ಬೋದು. ಯೂಟ್ಯೂಬಲ್ಲೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ ಫ್ರೀಯಾಗಿ. ಈಗ ಆನ್ಲೈನ್ ಕ್ಲಾಸು ಅಂದರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ಫ್ರೀಯಾಗದು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ₹1 ನೀವು ಕಟ್ಟೋದು ಬೇಡ. ನೀವು ಬರೀ ನೆಟ್ ಇದ್ದರೆ ಸಾಕು, ನಿಮ್ಮ ಮೊಬೈಲ್ ಅಷ್ಟು ಚೆನ್ನಾಗಿ ಕಲ್ತ್ಕೋಬೋದು. ಇನ್ಸ್ಟಾದಲ್ಲಿ ಆಗಿರ್ಬೋದು, ಎಷ್ಟೊಂದು ನೀಟಾಗಿ ಹೇಳ್ಕೊಡ್ತಾರೆ. ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ನೀವು ಇರೋಂತಹ ಈ ಅನ್ಸೀಸನ್ ಟೈಮನ್ನು ವೇಸ್ಟ್ ಮಾಡಿಬಿಡಿ. ನೀಟಾಗಿ ಹೊಸದು ಏನಾದರೂ ಕಲ್ತ್ಕೊಳ್ಳಿ. ಸೀಸನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಹತ್ರ ಬೇರೆಯವ್ರ ಬಟ್ಟೆ ಇಲ್ಲ ನನಗೆ ಹೊಲಿಯೋದಕ್ಕೆ ಅಂತಂದರೆ, ನೀವೇ 1-2 ಬ್ಲೌಸ್ ಪೀಸ್ ತಂದು ಹೊಸ ಡಿಸೈನನ್ನು ಕಲ್ತ್ಕೊಂಡ್ರೆ ಈ ಅನ್ಸೀಸನ್ ಅನ್ನೋದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು. ಕೆಲವರು ಈ ಟೈಮಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗೆ ಸೀಸನಲ್ಲಿ ಆ ಡಿಸೈನ್ ಹೊಲಿರಿ, ಈ ಡಿಸೈನ್ ಹೊಲಿರಿ ಅಂತ ಬಂದಾಗ ನಮಗೆ ಬರಲ್ಲ ಅಂತ ಹೇಳಿ ಕಸ್ಟಮರ್ನ ಕಳ್ಕೊಳ್ತಾರೆ. ಆ ರೀತಿ ಮಾಡಿಬಿಡಿ. ಈಗ ನೋಡಿ, ಇದು ಅನ್ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಯೂನಿಫಾರ್ಮ್ಸ್ ಎಲ್ಲ ಹೊಲಿಯೋಕ್ಕೆ ಕೊಡ್ತಾರೆ. ಆ ಟೈಮಲ್ಲಿ ನಮಗೆ ಬರಲ್ಲ ಅಂತ
ಹೇಳ್ಬಾರ್ದು, ಅಷ್ಟು ಆರಾಮಾಗಿ ಯೂಟ್ಯೂಬಲ್ಲಿ ನೋಡಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು. ಈಗ ಅಷ್ಟು ನೀಟಾಗಿ ಹೇಳ್ಕೊಡ್ತಾ ಇರ್ತಾರೆ. ನಾನು ನೋಡ್ತೀನಲ್ವ ವೀಡಿಯೋಗಳು, ಒಬ್ಬೊಬ್ರಿಗಿಂತ ಒಬ್ಬರು ಚೆನ್ನಾಗಿ ಹೇಳ್ಕೊಡ್ತಾರೆ. ಆರಾಮಾಗಿ ನಿಮಗೆ ಆನ್ಲೈನ್ ಕ್ಲಾಸ್ ಬೇಡ, ನಮ್ಗೆ ಅಷ್ಟೆಲ್ಲ ದುಡ್ಡು ಕೊಡೋಕ್ಕೆ ಆಗಲ್ಲ ಅನ್ನೋರು ನೀವು ಈ ರೀತಿ ಇನ್ಸ್ಟಾ ಯೂಟ್ಯೂಬ್ ನೋಡಿ ಆರಾಮ್ಸೆ ಕಲಿಬೋದು. ಯೂಟ್ಯೂಬಲ್ಲಂತೂ ಲಾಂಗ್ ವೀಡಿಯೋದಲ್ಲಂತೂ ಅಷ್ಟು ಡೀಟೇಲಾಗಿ ಹೇಳ್ಕೊಟ್ಟಿರ್ತಾರೆ. ನನಗಂತೂ ನಿಜವಾಗ್ಲೂ ಅಷ್ಟೇ, ಏನೇ ಗೊತ್ತಿಲ್ಲ ಅಂದರೂ ಸಹಿತ ಯೂಟ್ಯೂಬಲ್ಲೇ ನೋಡಿಬಿಟ್ಟು ನಾನು ಸರ್ಚ್ ಮಾಡಿ ಎಷ್ಟೋ ಡಿಸೈನು ಎಲ್ಲ ಕಲ್ತಿದ್ದೀವಿ. ನಾವು ಕಲಿಯೋ ಟೈಮಲ್ಲಿ ನಮಗೆ ಇದ್ದಿದ್ದು ಬರೀ ಸಾದಾ ಬ್ಲೌಸು, ಲಂಗ ಜಾಕೆಟು ಮತ್ತು ಫ್ರಾಕು, ಹಾಗೆ ಈಗಿನ ಟ್ರೆಂಡ್ಗಳು ತುಂಬ ಕಮ್ಮಿ ಇತ್ತು ಅವಾಗ. ಆದರೂ ಈಗಿನ ಟ್ರೆಂಡೆಲ್ಲ ನಾನು ಕಲ್ತಿರೋದು ನನ್ನ ಯೂಟ್ಯೂಬ್ ಚಾನಲ್ಲು ನೋಡಿಬಿಟ್ಟೇನೆ. ಹಾಗೆಯೇ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡಿದರೆ ನಿಮಗೆ ಆವಾಗ ಬಟ್ಟೆ ಬರಲ್ಲ, ಇವಾಗ ಬಟ್ಟೆ ಬರಲ್ಲ ಅಂತ ಇಲ್ಲ. ಎಲ್ಲ ಟೈಮಲ್ಲೂ ಬಟ್ಟೆ ಅನ್ನೋದು ನಿಮಗೆ ಸ್ಟಾಕ್ ಇರುತ್ತೆ. ಆರಾಮಾಗಿ ನೀವು ಬಟ್ಟೆ ಹೊಲಿದು ಎಲ್ಲ ಅನ್ಸೀಸನ್ ಟೈಮಲ್ಲೂ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಬೋದು. ನಾನೇ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬರೀ ಟೈಲರಿಂಗ್ ಒಂದೇ ಕೆಲಸ ಮಾಡಿದ್ರೆ ಅನ್ಸೀಸನಲ್ಲಿ ಅರ್ನಿಂಗ್ಸ್ ಅನ್ನೋದು ಇರಲ್ಲ ಅಂತ ಹೇಳ್ಬಿಟ್ಟು. ಹೌದು ಫ್ರೆಂಡ್ಸ್, ಆ ರೀತಿಯೂ ಮಾಡ್ಬೋದು. ನೀವು ಟೈಲರಿಂಗ್ ಜೊತೆಗೆ ಇನ್ನೂ ಬೇರೆ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು, ಅಥವಾ ಟೈಲರಿಂಗ್ ಮೆಟೀರಿಯಲ್ಸನ್ನು ಸೇಲ್ ಮಾಡೋದಾಗಿರ್ಬೋದು. ಈ ರೀತಿ ನೀವು, ಅಥವಾ ಇನ್ನೂ ಒಂದು ಒಳ್ಳೆ ಟಿಪ್ಸು ಅಂದರೆ ಅನ್ಸೀಸನ್ ಅಂದರೆ ನಿಮಗೆ ಇಲ್ಲ ತುಂಬ ಜನ ಟೈಲರ್ಸ್ ಇದ್ದಾರೆ, ನಾವು ತುಂಬ ಚೆನ್ನಾಗಿ ಹೊಲಿತೀವಿ, ಆದರೂ ನಮ್ಗೆ ಸ್ವಲ್ಪ ಬಟ್ಟೆ ಈ ಅನ್ಸೀಸನಲ್ಲಿ ಬರೋದು ಕಡಿಮೆ ಅಂತ ಹೇಳಿದ್ರೆ ನೀವು ಏನು ಮಾಡ್ಬೋದು ಅಂತಂದರೆ ಟೈಲರಿಂಗ್ ಕ್ಲಾಸನ್ನು ಹೇಳ್ಕೊಡ್ಬೋದು. ಆನ್ಲೈನ್ ಅಥವಾ ಆಫ್ಲೈನಿಗೆ ಹೇಳ್ಕೊಡ್ಬೋದು. ಆಫ್ಲೈನಲ್ಲಿ ನಾವು ಹೊಸದಾಗಿ ಮಿಷನ್ಗಳೆಲ್ಲ ತಗೊಂಡು ಕಲಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ನೀವು ಈ ರೀತಿ ಮಾಡ್ಬೋದು. ಏನಂದರೆ ನೀವು ಚೆನ್ನಾಗಿ ಕಟ್ಟಿಂಗು ಸ್ಟಿಚಿಂಗು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಟ್ಟಿಂಗ್ ಎಲ್ಲ ಹೇಳ್ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿ ಕಳಿಸಿದ್ರೆ, ಈಗ ಪ್ರತಿಯೊಬ್ಬರು ಮನೇಲೂ ಮಿಷನ್ ಇರುತ್ತೆ, ಗೌರ್ಮೆಂಟಿಂದನೂ ಕೊಡ್ತಾರೆ ಮತ್ತು ಅವರು ತೊಗೊಂಡಿರ್ತಾರೆ. ನೀವು ಮನೇಲೇ ಸ್ಟಿಚ್ ಮಾಡ್ಕೊಬಂದು ನಾಳೆ ತೋರಿಸಿ ಅಂತ ಹೇಳಿದ್ರೆ ಹಾಗೂ ಕಲಿಸ್ಬೋದು, ಮತ್ತು ಆನ್ಲೈನಲ್ಲೂ ಕಲಿಸ್ಬೋದು. ಇವಾಗ ಎಷ್ಟು ಅಂದರೆ ಅರ್ನಿಂಗ್ಸ್ ಮಾಡೋದಕ್ಕೆ 1-2 ಚಾನ್ಸ್ ಇರಲ್ಲ, ಹಲವಾರು ಚಾನ್ಸ್ ಇರುತ್ತೆ. ನಾವು ಏನೂ ಗೊತ್ತಿಲ್ಲದವ್ರ ರೀತಿ ಸುಮ್ಮನೆ ಇರ್ತೀವಿ. ಆ ರೀತಿ ಮಾಡಿಬಿಡಿ. ಯಾರೋ ಇನ್ನೊಬ್ಬರು ಮಾಡ್ಕೊಂಡಾಗ ಅಯ್ಯೋ ನಾನು ಮಾಡಬೇಕಿತ್ತು ಅಂತ ಅನ್ಸೋಕ್ಕಿಂತ ಮೊದಲು ನೀವು ಫಸ್ಟ್ನೇದಾಗಿ ನೀವೇ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಆಗಿರ್ತೀರ. ಹಾಗೆ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು. ನನಗೆ ತುಂಬ ಜನ ಕಾಲ್ ಮಾಡಿ ಹೇಳ್ತಿರ್ತಾರೆ, ಅಕ್ಕ ನಮಗೆ ಈಗ ಸೀಸನ್ ಇಲ್ವಲ್ಲ, ಬಟ್ಟೆ ಇಲ್ಲ, ಅಥವಾ ನಮಗೆ ಬಟ್ಟೆ ಕಡಿಮೆ ಇದೆ, ಬಟ್ಟೆ ಬರ್ತಾನೆ ಇಲ್ಲ, ನಾನು ಟೈಲರಿಂಗು ಮತ್ತು ಪಾರ್ಲರ್ ಎರಡೂ ಇಟ್ಟಿದ್ದೀನಿ, ಆದರೂ ನಂಗೆ ಕಸ್ಟಮರ್ ಇಲ್ಲ. ಜೊತೆಗೆ ನೀವು ಹೇಳಿದ್ರಿ ಬಟ್ಟೆ ಸೇಲು ಮಾಡಿ ಅಂತ ಹೇಳಿದ್ರಿ, ಟೈಲರಿಂಗ್ ಜೊತೆಗೆ ಬಟ್ಟೆ ಸೇಲು ಮಾಡಿ ಅಂದರು. ಹಾಗಂತ ನಾವು ಈಗ ಬಟ್ಟೆ ಸೇಲ್ ಮಾಡೋದಕ್ಕೆ ಇಟ್ಟಿದ್ದೀವಿ, ಅಲ್ಲೂ ಸಹ ಜನ ಇಲ್ಲ, ಏನು ಮಾಡಬೇಕು, ಹೇಗೆ ಜನನ ಅಟ್ರ್ಯಾಕ್ಟ್ ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಫ್ರೆಂಡ್ಸ್, ನಾನಿವತ್ತು ಹೇಳಿರೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ. ಅದ್ರ ಜೊತೆಗೆ ನೀವು ನಾನು ಪೋಟ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಅದರಲ್ಲಿ ನಿಮಗೆ ಜನ ಆಕರ್ಷಣೆ, ಧನ ಆಕರ್ಷಣೆ, ಹಾಗೆ ಆರೋಗ್ಯ ಅಭಿವೃದ್ಧಿ ಇದೆಲ್ಲ ಇರುತ್ತೆ. ಬೇಕಾದರೆ ನೀವು ಆ ಪೋಟ್ಲಿಯನ್ನು ನೀವು ನನ್ನ ನಂಬರಿಗೆ ಕಮೆಂಟ್ ಮಾಡಿ ತಗೋಬೋದು. ಸಾವಿರಾರು ಜನ ಆ ಪೋಟ್ಲಿಯನ್ನು ತಗೊಂಡು ಇವಾಗ ಸಕ್ಸಸ್ ಆಗಿದ್ದಾರೆ. ಅದು ನಿಮ್ಮ ನಂಬಿಕೆ, ನಿಮಗೆ ನಂಬಿಕೆ ಇದ್ದರೆ ತೊಗೊಬೋದು, ಒತ್ತಾಯ ಏನೂ ಇಲ್ಲ. ಹಾಗೆ ನಾನು ಸಹ ಯೂಸ್ ಮಾಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ ಹೊಸದನ್ನು ಕಲಿತಾ ಹೋದ್ರಿ ಅಂತಂದರೆ ನಿಮಗೆ ಅನ್ಸೀಸನ್ ಅನ್ನೋದು ಬರೋದೇ ಇಲ್ಲ. ಯಾವಾಗಲೂ ಬಟ್ಟೆಗಳಿರುತ್ತೆ. ಈಗಂತೂ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸೋರಿಗೆ ಹಬ್ಬ ಬರಲಿ ಆ ರೀತಿ ಇಲ್ಲ. ಈಗ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸೋರು ವರ್ಷ ಪೂರ್ತಿ ಇರ್ತಾರೆ. ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತೇಳ್ಬಿಟ್ಟು ಯಾರೂ ಸಹ ಟೈಮ್ ನೋಡಲ್ಲ. ಈಗಿಂದೆಲ್ಲ ಟ್ರೆಂಡ್ ಹೆಂಗಿದೆ ಅಂದರೆ ಹೊಸ ಟ್ರೆಂಡ್ ಸ್ಯಾರೀಸ್ ಬರ್ತಿರೋ ಹಂಗೆ ಆ ಬ್ಲೌಸನ್ನು ತಗೊಂಡು ಸ್ಟಿಚ್ ಮಾಡಿಸಿ ಉಟ್ಕೊಂಡ್ಬಿಡ್ತಾರೆ, ಆ ರೀತಿ ಇರುತ್ತೆ ಇವಾಗ ಫ್ರೆಂಡ್ಸ್. ಹಾಗೆಯೇ ನನ್ನ RG ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ನಾನು ಸ್ಯಾರಿ ಸೇಲ್ ಮಾಡ್ತೀನಿ. ಬೇಕಿದ್ದಲ್ಲೇ ನೀವು ಕಮೆಂಟ್ ಮಾಡಿ ತಗೋಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಸ್ಯಾರೀಸ್ಗಳನ್ನು ಕೊಡ್ತೀನಿ. ಹಾಗೆಯೇ ದೊಡ್ಡ ಅಂಗಡಿಗಳಿಗೆ ಹೋಗಿ ನೀವು ಸ್ಯಾರಿ ತಗೊಳ್ಳೋದಕ್ಕಿಂತ ನಮ್ಮಂಥ ಒಂದು ಚಿಕ್ಕ ಸೇಲವರಿಗೆ 1-2 ಸ್ಯಾರಿಗಳನ್ನು ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಬಗ್ಗೆ ಏನಂತ ನೀವೇ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನೋಡ್ಬೋದು ನಾನು ಕಟಿಂಗ್ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಹಾಗೆಯೇ ನಮಗೆ ಕಟಿಂಗ್ ಮಾಡೋದಕ್ಕೆ, ಸ್ಟಿಚಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಬೇಕು. ನಮಗೆ ಪ್ರತಿದಿನವೂ ಸೀಸನ್ ಆಗಿರಬೇಕು, ಪ್ರತಿದಿನವೂ ನಾನು 4-5 ಬ್ಲೌಸ್ ಹೊಲಿಬೇಕು ಅಂತಂದರೆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು. ನೀವು ನೋಡಿರ್ಬೋದು, ನಿನ್ನೆ ವಿಡಿಯೋದಲ್ಲಿ ನಮ್ಮ ತಂಗಿ ಡೆಲಿವರಿ ಆಯಿತು ಅಂತ ಹಾಕಿದೆ. ಅಲ್ಲಿ ಅವಳ ಡೆಲಿವರಿ ಕೆಲಸ ಎಲ್ಲದೂ ಮುಗಿಸಿ ಇವತ್ತು ಸಂಜೆ ಆ ಎನರ್ಜಿ ಹಾಗೇ ಇದೆ ನನಗೆ. ಚೂರು ಸಹ ರೆಸ್ಟ್ ತಗೊಂಡಿಲ್ಲ ನಾನು ಇವತ್ತು, ಇಡೀ ದಿನವೂ ಚೂರು ರೆಸ್ಟ್ ತಗೊಂಡಿಲ್ಲ. ಆದರೂ ಸಹಿತ ಸಂಜೆ 4-5 ಬ್ಲೌಸು ಕಟ್ ಮಾಡಿಟ್ಟೆ ನೆಕ್ಸ್ಟ್ ಡೇಗೆ ಸ್ಟಿಚ್ ಮಾಡೋದಕ್ಕೆ. ಹೀಗೆ ನಮ್ಮ ಕೆಲಸದ ಮೇಲೆ ನಮಗೆ ಯಾವತ್ತು ಇಂಟ್ರೆಸ್ಟ್ ಅನ್ನೋದು ಹೋಗುತ್ತೋ ಕಸ್ಟಮರ್ ಕಮ್ಮಿ ಆಗ್ತಾರೆ, ದುಡ್ಡು ಕಮ್ಮಿ ಆಗುತ್ತೆ, ಹಾಗೆ ಆರೋಗ್ಯನೂ ಕಮ್ಮಿ ಆಗುತ್ತೆ.
ನಾವು ಮಾಡೋ ಕೆಲಸದ ಮೇಲೆ ನಮ್ಗೆ ಯಾವಾಗೂ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಗೆ ಎಷ್ಟೇ ಬೇರೆ ಕೆಲಸ ಸುಸ್ತಾಗಿದ್ದರೂ ಸಹಿತ ನಾವು ಮಾಡೋ ಕೆಲಸ ನಮಗೆ ಎಷ್ಟೊತ್ತಿಗೂ ಖುಷಿನೇ ತರುತ್ತೆ. ಆದ್ದರಿಂದ ನಾವು ಮಾಡೋ ಕೆಲಸದ ಮೇಲೆ ನಮಗೆ ತುಂಬಾ ಖುಷಿ ಇರಬೇಕು, ಗೌರವ ಇರಬೇಕು, ವಿಶ್ವಾಸ ಇರಬೇಕು ಮತ್ತು ನಂಬಿಕೆನೂ ಇರಬೇಕು. ಹಾಗೆಯೇ ಫ್ರೆಂಡ್ಸ್, ನನಗೆ ಕಾಲ್ ಮಾಡೋ ಅಂಥ ಆಲ್ಮೋಸ್ಟ್ ಎಲ್ಲರೂ ಸಹ ಟೈಲರ್ಸ್ ಆಗಿರ್ತಾರೆ. ಅವ್ರ ಮಾತನ್ನು ಕೇಳಿದಾಗ ನಾನು ಕೆಲಸ ಮಾಡ್ತಿರೋದು ಕಮ್ಮಿನೇ, ಅವ್ರು ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ ಅಂದರೆ ಗ್ರೇಟ್ ಅನಿಸುತ್ತೆ. ನಾನೇನೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹೇಳ್ತೀನಿ, ಆದರೆ ಅವರು ಯೂಟ್ಯೂಬ್ ಚಾನಲ್ ಇರಲ್ಲ, ಇಲ್ಲದೇ ಎಷ್ಟೋ ಜನ ನನಗಿಂತ ಜಾಸ್ತಿ ಅರ್ನಿಂಗ್ಸು ಜಾಸ್ತಿ ಕೆಲಸ ಮಾಡೋರು ಇದ್ದಾರೆ. ಅದು ನನಗೆ ನನ್ನ ನಂಬರ್ ಸಿಕ್ಕಿದ ತಕ್ಷಣ ಅಕ್ಕ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಹತ್ರ ಮಾತಾಡಿದೆ ಅಂತ ಹೇಳ್ತಾರೆ. ಹಾಗೆಯೇ ಫ್ರೆಂಡ್ಸ್, ಸೀಸನ್ನಲ್ಲಿ ನಾವು ಒಂದು ಆದಾಯದ ಮೂಲಗಳನ್ನು ಹುಡ್ಕೊಬೇಕು, ಅಥವಾ ನಾವು ಮಾಡ್ತಿರೋ ಕೆಲಸದಲ್ಲೇ ನಾವು ಇಂಪ್ರೂವ್ಮೆಂಟ್ ಜಾಸ್ತಿ ಅರ್ನಿಂಗ್ಸ್ ಮಾಡೋ ರೀತಿ ಕೆಲವೊಂದು ಐಡಿಯಾಸ್ಗಳನ್ನು ಹುಡುಕಬೇಕು. ಯಾಕಂದರೆ ನಾವು ಯಾವತ್ತೂ ನಿಂತ ನೀರಾಗಿರಬಾರ್ದು, ಹರಿಯೋ ನೀರಾಗಿರಬೇಕು. ನಾವು ನಿಂತ ನೀರು ಆಗಿದ್ವಿ ಅಂತ ಅಂದ್ಕೊಳ್ಳಿ, ಆ ನೀರು ಜಾಸ್ತಿ ದಿವಸ ಬರಲ್ಲ, ಅಂದರೆ ವಾಸನೆ ಬರೋದು, ಇನ್ನೇನೋ ಆಗೋದು, ಆ ಥರ ಆಗುತ್ತೆ. ಅದೇ ಆ ನೀರು ಹರಿತಾ ಇದ್ದರೆ ಆ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ. ಅದರಿಂದ ನೀವು ನಿಂತ ನೀರಿನ ಥರ ಇರದೆ ಹರಿಯೋ ನೀರಿನ ಥರ ಇರಿ. ಎಷ್ಟು ಜನ ಆ ರೀತಿ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನನ್ನ ನಂಬರ್ ಇದ್ದವರು ನೀವು ಕಾಲ್ ಮಾಡಿ ಹೇಳ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕ ನೀವು ಕೆಲಸಗಳನ್ನು ಯಾವ ರೀತಿ ಮುಗಿಸ್ಕೊಂಡು ಟೈಲರಿಂಗ್ ಮಾಡ್ತೀರಾ ಅಥವಾ ಟೈಲರಿಂಗ್ ಶಾಪಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಇದ್ದವರು ಫೋನ್ ಮಾಡಿ ಹೇಳ್ಬೋದು. ಅದನ್ನು ನಾನು ನನ್ನ ಚಾನಲಲ್ಲಿ ಹೇಳ್ತೀನಿ, ಇಂಥವರು ಹೇಳಿದ್ರು, ಇಂಥ ಹೆಸರದವರು ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಯಾವ ರೀತಿ ಸೀಸನಲ್ಲಿ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸು, ಇವತ್ತಿನ ವಿಡಿಯೋದಲ್ಲಿ ನಂದು ಏನು ಉದ್ದೇಶ ಆಗಿತ್ತು ಅಂದರೆ, ಸೀಸನ್ ಬಂತು, ಎಷ್ಟೋ ಟೈಲರ್ಸ್ಗಳು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ನಾನಿವತ್ತು ಸ್ವಲ್ಪ ಐಡಿಯಾಸ್ಗಳನ್ನು ಕೊಟ್ಟರೆ ಅವರಿಗೂ ಸಹಿತ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಈ ಒಂದು ತಿಂಗಳು ಒಂದು ದಿನವೂ ಬಿಡ್ದಿರೋ ಹಾಗೆ ನೀವು ವೀಡಿಯೋಸ್ ಹಾಕ್ಬೋದು. ಆಮೇಲೆ ಒಂದೇ ತಿಂಗಳಿಗೆ ಮೊನೆಟೈಸೇಷನ್ ಆನ್ ಆಗುತ್ತೆ, ನೀವು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ತೀರಾ. ಅಥವಾ 1 ರಿಂದ 2 ತಿಂಗಳು ಅಥವಾ 3 ತಿಂಗಳು ಟೈಲರಿಂಗ್ ಕೋರ್ಸು ಅಂತ ಹೇಳಿಬಿಟ್ಟು ಒಬ್ಬೊಬ್ಬರ ಹತ್ರ ನೀವು 3 ತಿಂಗಳು ಕೋರ್ಸು ಅಂತ ಒಂದು 4,000 ಕಟ್ಟಿಸ್ಕೊಂಡ್ರೆ 4,000ದಲ್ಲಿ 3 ತಿಂಗಳು ನೀವು ಟೈಲರಿಂಗ್ ಅಂದರೆ ಬ್ಲೌಸು ಡ್ರೆಸ್ಸು ಕಲಿಸ್ಕೊಟ್ಟಿದ್ದೆ ಆದರೆ 3 ತಿಂಗಳಲ್ಲಿ ಒಂದು 10 ಜನ ಬಂದರು, ಎಷ್ಟು ಅರ್ನಿಂಗ್ಸ್ ಆಯಿತು ನೋಡಿ. ಹಾಗೆಯೇ ಫ್ರೆಂಡ್ಸ್, ಇವಾಗ ಮಿಷನ್ ಇಲ್ಲದೆ ರೀತಿಯೂ ಕಲಿಸ್ಬೋದು, ಅದು ನೀವು ಸ್ಟೂಡೆಂಟ್ಗಳಿಗೆ ಹೇಳ್ಕೊಬೇಕು. ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಮ್ಮ ಎನರ್ಜಿ, ನಾವು ಕೆಲಸ ಮಾಡೋ ಎನರ್ಜಿ ಅನ್ನೋದು ನಮ್ಗೆ ಯಾವತ್ತೂ ಕಡಿಮೆ ಆಗಬಾರ್ದು. ಅದರಲ್ಲಿ ಇಂಟ್ರೆಸ್ಟ್ ನಾವು ಕಳ್ಕೊಂಡ್ವಿ ಅಂದರೆ ನಾವು ಕಸ್ಟಮರ್ಗೆ ಕರೆಕ್ಟ್ ಟೈಮಿಗೆ ಬಟ್ಟೆನ ಕೊಡೋದಕ್ಕಾಗಲ್ಲ. ಕಸ್ಟಮರ್ ಕೈಯಲ್ಲಿ ನಾವು ಒಳ್ಳೆ ಅವರ ಅಭಿಪ್ರಾಯನೂ ತಗೊಳ್ಳೋಕ್ಕಾಗೋದಿಲ್ಲ. ಅದರಿಂದ ನಾನು ಹೇಳೋದೇನು ಅಂದರೆ, ನಿಮಗೆ ನೀವು ಮಾಡೋ ಕೆಲಸದಲ್ಲಿ ಯಾವಾಗಲೂ ರಾತ್ರಿ 12 ಗಂಟೆಗೆ ಎಬ್ಸಿದ್ರು ಆ ಕೆಲಸನ ಮಾಡೋದಕ್ಕೆ ನೀವು ರೆಡಿ ಆಗಿರಬೇಕು. ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಮ್ಮ ತಂಗಿಗೆ 1 ಗಂಟೆಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು. ಅವಳು ನನಗೆ ಬರೋಕ್ಕೆ ಹೇಳಿದ್ಲು. ನಾನಿನ್ನು ಡೆಲಿವರಿಗೆ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಂಗೆ ಕೊಡೋದಕ್ಕೆ ಬ್ಲೌಸ್ ಇತ್ತು. ಆಲ್ರೆಡಿ ನಾನು 4 ರಿಂದ 5 ಬ್ಲೌಸ್ ಕಟಿಂಗ್ ಮಾಡಿದ್ದೆ, ಇನ್ನೊಂದು 4-5 ಬ್ಲೌಸು ಐರನ್ ಮಾಡೋದಿತ್ತು. ನೀವು ನಂಬೋದಿಲ್ಲ, ರಾತ್ರಿ ನಾನು 1:30ಗೆ ಎದ್ದೆ ಅಲ್ವಾ. ಫಸ್ಟು ನಾನು ಬೇರೆ ಕಡೆ ಹೋಗಬೇಕು, ನಾಳೆ ಬಟ್ಟೆ ಕೊಡೋರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಆ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಬಿಟ್ಟು ಇಟ್ಟೆ. ಅಟ್ಲೀಸ್ಟ್ ನಾವು ನಮ್ಮ ಟೇಬಲ್ ಮೇಲೆ ಇಟ್ಟರೆ ಅವರು ಇಸ್ಕೊಂಡಾದರೂ ಹೋಗಿ ಮತ್ತೆ ದುಡ್ಡು ಕೊಡ್ತಾರೆ. ಅವರಿಗೆ ಆ ಟೈಮಿಗೆ ಅವ್ರಿಗೆ ಕೆಲವೊಂದು ಫಂಕ್ಷನ್ಗಳಿಗೆ ಸ್ಟಿಚ್ ಮಾಡಿಸಿರ್ತಾರೆ. ನಾವು ಅಂಥ ಟೈಮನ್ನು ಅವರಿಗೆ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿ ರಾತ್ರಿ 2 ಗಂಟೆ ಟೈಮಲ್ಲಿ ಐರನ್ ಮಾಡಿಬಿಟ್ಟು ಕೊಡೋದು ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಟೇಬಲ್ ಮೇಲೆ ಹೋಗಿದ್ದೆ. ಕಸ್ಟಮರ್ ಅದೇ ಹೇಳಿದ್ರು, ಇಂಥ ಟೈಮಲ್ಲೂ ನೀನು ಅವ್ರಿಗೆ ಕೊಡಬೇಕು ಅಂತ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟಿದೆಯಲ್ವಾ, ಅದು ಖುಷಿ ಆಯಿತು ಅಂತ ಹೇಳಿದ್ರು. ಹಾಗಾಗಿ ಫ್ರೆಂಡ್ಸ್, ನಾನು ಟೈಲರಿಂಗ್ ಕಲ್ತಾಗಿಂದನೂ ಅಷ್ಟೇ, ನನಗೆ ಅಕಸ್ಮಾತ್ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು ಲೇಟ್ ಆದರೂ ಸಹಿತ ಕಸ್ಟಮರಿಗೆ ಕರೆಕ್ಟ್ ಟೈಮಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಮನೋಭಾವ. ನೀವು ಟೈಲರ್ಸ್ಗಳು ಈ ವಿಡಿಯೋ ನೋಡ್ತಿದ್ರೆ ನೀವು ಏನಂತೀರಾ ಈ ಮಾತಿಗೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಫಸ್ಟು ಕಸ್ಟಮರ್ಗೆ ಬಟ್ಟೆನ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಅವರು ನಮಗೆ ವರ್ಷ ಪೂರ್ತಿ ಒಬ್ರಿಗಲ್ಲ ಇಬ್ಬರಿಗಲ್ಲ ತುಂಬ ಜನಕ್ಕೆ ಹೇಳಿ ನಮಗೆ ಕರ್ಕೊಂಬರ್ತಾರೆ. ನೋಡ್ತಾ ಇರ್ಬೋದು, 4 ರಿಂದ 5 ಬ್ಲೌಸ್ ಕಟ್ ಮಾಡಿದೆ ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.